ಫ್ರೆಂಡ್ಸ್, ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇವಾಗ ಬೆಲ್ಲ ಎಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಎಲ್ಲ ಕರಗಿ ಸೋಸಿ ಇಟ್ಕೊಂಡಿರೋದು ಇದು. ನೆಕ್ಸ್ಟ್ ಇವಾಗ ಕಾಯಿ ತುರಿದು ಮಿಕ್ಸಿಲಿ ರುಬ್ಬಿ ಇಟ್ಕೊಂಡಿರೋದು. ಇದು ತೆಂಗಿನ ತುರಿನ ಸಣ್ಣದಾಗಿ ತುರಿದ್ಬಿಟ್ಟು ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಬೆಲ್ಲದ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ರುಬ್ಬಿರೋ ಅಂಥದ್ದನ್ನು ಬೆಲ್ಲದ ಪಾಕಕ್ಕೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು, ನೀರೆಲ್ಲ ಸೀದೋಗೋವರೆಗೂ. ಇದು ಚೆನ್ನಾಗಿ ನೀರು ಸೀಬೇಕು. ಸೀದು ಕಾಯಲ್ಲಿರೋ ತೆಂಗಿನ ಎಣ್ಣೆ ಬಿಟ್ಕೋಬೇಕು. ಇಲ್ಲಿ ಚೆನ್ನಾಗಿ ಇದು ಬಾಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಈಗ ಇದು ರೆಡಿ ಆಗಿದೆ. ಇವಾಗ ನಾವು ಒಬ್ಬಟ್ಟಿಗೆ ಕಣಕನ ಕಳಿಸ್ಕೊಂಡು ಇಟ್ಕೊಳ್ಳೋಣ.